ಈ ಒಂದು ಪ್ರಮುಖವಾದಂತಹ ಘಟ್ಟ ಯಾವುದಂತಂದ್ರೆ ಕರಗದ ಪೂಜಾರಿಗಳ ಒಂದು ಆಯ್ಕೆ. ನಾವು ಯಾವ ರೀತಿ ಕರಗದ ಪೂಜಾರಿಗಳನ್ನ ಆಯ್ಕೆ ಮಾಡ್ಕೊಂತೀವಿ ಅಂತಂದ್ರೆ, ಅದು ನಮಗೆ ಕುಲನೇ ಒಂದು ಸರ್ವಶ್ರೇಷ್ಠ ಆಗಿರುತ್ತೆ. ಕುಲದಲ್ಲಿ ಕುಲ ಗೌಡ್ರು ಇರ್ತಾರೆ, ಗಣಾಚಾರಿಗಳಿರ್ತಾರೆ, ಗಂಟೆ ಪೂಜಾರಿಗಳಿರ್ತಾರೆ, ವೀರ್ಕುಮಾರ್ ಇರ್ತಾರೆ. ಇವರ ಒಂದು ಸಮ್ಮುಖದಲ್ಲಿ ಆ ಒಂದು ಕರಗದ ಪೂಜಾರಿ ಯಾವ ರೀತಿ ಅವರು ತಾಲೀಮ್ ಮಾಡಿರ್ತಾರೆ, ಯಾವ ರೀತಿ ಅವರು ಒಂದು ಶ್ರದ್ಧಾ ಭಕ್ತಿಗಳಿರುತ್ತೆ, ಯಾವ ರೀತಿ ಅವರು ನಮ್ಮ ಒಂದು 3 ಉದ್ದೇಶಗಳೇನಿದೆ, ಸ್ವಚ್ಛತೆ, ಪಾವಿತ್ರತೆ ಮತ್ತು ಗೌಪ್ಯತೆನ ಯಾರು ಶಕ್ತಿಯುತವಾಗಿ ಅದನ್ನು ಕಾಪಾಡ್ತಾರೆ ಅಂಥವ್ರನ್ನ ಕುಲದಲ್ಲಿ ಆಯ್ಕೆ ಮಾಡ್ತೀವಿ. ಈ ರೀತಿ ಕರಗದ ಪೂಜಾರಿಗಳನ್ನು ಆಯ್ಕೆ ಮಾಡ್ತಾರೆ. ಎಲ್ಲರೂ ಅಂದ್ಕೊಳ್ಬೋದು ಕರಗದ ಪೂಜಾರಿ ಕೇವಲ ಕರಗವನ್ನು ಒಂದು ಹೊತ್ತಾರೆ ಅಂತೆಲ್ಲ ಅನ್ಕೋಬೋದು. ಆದರೆ ನಮ್ಮ ಒಂದು ಮೈಸೂರು ದಸರಾಗೆ ನೀವು ಹೋಲಿಸ್ಕೊಂಡ್ರೆ, ಮೈಸೂರು ದಸರಾದಲ್ಲಿ ಆನೆಗಳು ಅಂಬಾರಿಯನ್ನು ಹೊರ್ತವೆ. ಆನೆಗಳೇನೋ ಅಂಬಾರಿಯನ್ನು ಹೊರಬಹುದು, ಆದರೆ ನಮ್ಮ ಒಂದು ಕುಲ ದೇವತೆಯನ್ನು ಹೊರಬೇಕು ಅಂತಂದರೆ ಅವರಿಗೆ ಆನೆಗಿರುವಂಥ ಒಂದು ಶಕ್ತಿ ನಮ್ಮ ಒಂದು ಕರಗದ ಪೂಜಾರಿಯಲ್ಲಿ ಇರಬೇಕಾಗುತ್ತೆ. ಈ ಒಂದು ಶಕ್ತಿವಂತ ಯುವಕರ ಒಂದು ಪಟ್ಟಿಯನ್ನು ಒಂದು ಇಟ್ಕೊಂಡು ನಮ್ಮ ಕುಲದಲ್ಲಿ ಯಾರು ಆಯ್ಕೆ ಮಾಡ್ತಾರೋ ಅವರನ್ನು ಕರಗದ ಪೂಜಾರಿಗಳಾಗಿ ಆಯ್ಕೆಯನ್ನು ಮಾಡ್ತೀವಿ. ಇದಿಷ್ಟು ಪದ್ಧತಿಗಳು ನಮ್ಮ ಗರಡಿ ಮನೆಯಲ್ಲಿ ಹಾಗೂ ನಮ್ಮ ದೇವಸ್ಥಾನದಲ್ಲಿ ಗೌಪ್ಯವಾಗಿ ನಡೆಯುವಂಥ ಒಂದು ಆಚರಣೆ. ಕರಗದ ಪೂಜಾರಿಗಳು ಜ್ಞಾನೇಂದ್ರ ಸ್ವಾಮಿಗಳು ಅಂತಂದರೆ ಅವರ ಒಂದು ಸ್ಪೀಡ್ ಏನಾಗಿದೆ ಅದು ಯಾರಿಗೂ ಒಂದು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರತೀತಿ ಇದೆ. ಇದೇ ರೀತಿ ಶಂಕರಣ್ಣ ಅವರು ಸಹ ಒಂದು 17 ಬಾರಿ ಕರಗವನ್ನು ಹೊತ್ತಿರ್ತಾರೆ. ಜ್ಞಾನೇಂದ್ರ ಸ್ವಾಮಿಗಳು 2006ರಲ್ಲಿ ಪ್ರಮುಖವಾಗಿ ಅವರು ಮೊದಲನೇ ಬಾರಿ ಕರಗವನ್ನು ಹೊತ್ತಿರ್ತಾರೆ. ಈ ಜ್ಞಾನೇಂದ್ರ ಸ್ವಾಮಿಗಳು ಸಹ ವಂಶ ಪಾರಂಪರಿಕವಾಗಿ ಬಂದಿರುವಂತಹ ಒಂದು ಆಚರಣೆ ಅವರಿಗೆ. ಜ್ಞಾನೇಂದ್ರ ಸ್ವಾಮಿಗಳು ಕರಗ ಹೊರೋದಕ್ಕೂ ಮುಂಚೆ, ಯಾವುದೇ ಕರಗದ ಪೂಜಾರಿಗಳು ಅವರ ಕರಗ ಹೊರೋದಕ್ಕೆ ಮುಂಚೆ ಗರಡಿ ಮನೆಗಳಲ್ಲಿ ಗೌಪ್ಯವಾಗಿ ಅವರು ಅವರದೇ ಆದಂಥ ಒಂದು ತಾಲೀಮನ್ನು ಸಹ ಮಾಡಿರ್ತಾರೆ. ಈ ಎಲ್ಲ ತಾಲೀಮು ಮಾಡಾದ್ಮೇಲೆ ಸಹ ಅವರು ಕರಗ ಹೊರೋದಕ್ಕೆ ರೆಡಿಯಾಗಿರ್ತಾರೆ ಅಂತ ಒಂದು ನಂಬಿಕೆ ಇದೆ. ಈ ರೀತಿಗೆ ಜ್ಞಾನೇಂದ್ರ ಸ್ವಾಮಿಗಳು 2006ರಲ್ಲಿ ಪ್ರಾರಂಭಿಸಿ ಈಗಲೂ 16 ಬಾರಿ ಅವರು ಕರಗವನ್ನು ಹೊತ್ತು ಯಶಸ್ವಿಯಾಗಿದ್ದಾರೆ. ಕರಗದ ಪೂಜಾರಿಗಳಂಥ ಜ್ಞಾನೇಂದ್ರ ಸ್ವಾಮಿಗಳಿಗೆ ಅನಂತವಾದಂಥ ಧನ್ಯವಾದಗಳನ್ನು ಈ ರೀತಿ ನಾವು ಸಮರ್ಪಣೆಯನ್ನು ಮಾಡ್ತೀವಿ. ಹೆಸರು ಸುರೇಶ್ ರಾಜ ಅಂತ, ಮನ್ನಿಕುಲ ಕ್ಷತ್ರಿಯ ವೀರಕುಮಾರ ಸಂಘದ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಸಂಘದ ಚಟುವಟಿಕೆಗಳು ಈ ದೇವಸ್ಥಾನದ ಯಾವುದೇ ದೇವತಾ ಕಾರ್ಯಗಳಲ್ಲಿ ಸಹಕಾರ ಕೊಟ್ಟು, ಪೂಜೆ ಸಮಯಗಳಲ್ಲಿ ಯಾವ ಥರ ಸಹಕಾರ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಈ ಸಂಘದ ವತಿಯಿಂದ ಎಲ್ಲ ಕಾರ್ಯಗಳು ನಡೆಯುತ್ತೆ. ಕರಗದಲ್ಲಿ ವೀರಕುಮಾರರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಎಲ್ಲ ದೇವಿಯ ಕಾರ್ಯಕ್ರಮಗಳು ವೀರಕುಮಾರರು ಇಲ್ಲದೆ ಯಾವುದೇ ಒಂದು ಕಾರ್ಯ ನಡೆಯುವುದಿಲ್ಲ. ವೀರಕುಮಾರರೇ ಪ್ರಾಮುಖ್ಯತೆಯಾಗಿ ಕಾರ್ಯ ನಡೆಸ್ತಾರೆ. ಕರಗ ಶಕ್ತಿಯೋತ್ಸವ 2026 ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಯಶಸ್ಸಿಗೆ ಕಾರಣರಾದಂತಹ ಮಾನ್ಯ ಘನ ಸರ್ಕಾರ, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಅನೇಕ ಮಂತ್ರಿಗಳಾಗಿರ್ಬೋದು, GBA ಅವರ ಅಧಿಕಾರಿಗಳಾಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಎಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳನ್ನು ಈ ರೀತಿ ನಾವು ಸಮರ್ಪಣೆಯನ್ನು ಮಾಡ್ತೀವಿ. ಈ ಒಂದು ಆಚರಣೆಗೆ ಸಹಕರಿಸಿದ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಚಲಕರಿ ನಾರಾಯಣ ಸ್ವಾಮಿ ಅವರಿಗೆ ಹಾಗೂ ಇತರ ಸದಸ್ಯರಿಗೂ ಸಹ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೂ ಈ ಕರಗ ಶಕ್ತಿಯೋತ್ಸವ 2026 ಈ ರೀತಿ ಅಭೂತಪೂರ್ವ ಮೈಸೂರು ದಸರಾ ಯಾವ ರೀತಿ ನಡೆದುಕೊಂಡು ಬಂದಿತ್ತು ಆ ರೀತಿ ನಡೆಸಿಕೊಟ್ಟಿದ್ದಂಥ ರಾಮಲಿಂಗಾರೆಡ್ಡಿ ಅವರಿಗೆ ವಿಶೇಷವಾಗಿ ಅವರಿಗೂ ಅಭಿನಂದನೆಗಳನ್ನು ನಾವು ಈ ಮೂಲಕ ಸಮರ್ಪಿಸ್ತೀವಿ. ಈ ಒಂದು ಕರಗ ಶಕ್ತಿಯೋತ್ಸವ 2026ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ GBA ಅಧಿಕಾರಿಗಳಾದಂಥ ರಾಜರಾಜ ಚೋಳನ್ ಅವರಿಗೆ ಹಾಗೂ ಪ್ರಮುಖವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಅನಂತ ಧನ್ಯವಾದಗಳನ್ನು ನಾನು ಈ ಮೂಲಕ ಎಲ್ಲರ ಪರವಾಗಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.
ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ 2026ರ ಮಹೋತ್ಸವದಲ್ಲಿ ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ನ ದೇಗುಲ ದರ್ಶನ ಎಂಬ ಯೂಟ್ಯೂಬ್ ಚಾನೆಲ್ಗೆ ಕರ್ಗವನ್ನು ಚಿತ್ರೀಕರಿಸಲು ಸಹಕರಿಸಿದ ಶ್ರೀ ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ, ವೀರಕುಮಾರರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ ರವರಿಂದ ತುಂಬು ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.